ಸನ್ಮಾನ್ಯ ಶ್ರೀ ಎಸ್ ಟಿ ಮಹದೇವಪ್ಪ ಸರ್ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಭೀಮ ಬೆಳಗಾವಿ ಮೂಲಕ ಉದ್ಘಾಟನೆ ಆಗ್ತಾ ಇದೆ. ಕನ್ನಡ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಮೂಲತಃ ಇದೇ ಮೈಸೂರು ಜಿಲ್ಲೆಯವರಾದಂತಹ ಪ್ರೀತಿಯ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ತಮ್ಮ ಅಮೃತ ಹಸ್ತದಲ್ಲಿ 2024ನೇ ಸಾಲಿನ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವವನ್ನ ಜ್ಯೋತಿ ಬೆಳಗೋತ್ಸವದ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಶ್ರುತಿಯೊಂದಿಗೆ ಕೈ ಜೋಡಿಸುವ ಹಬ್ಬವನ್ನು ಉದ್ಘಾಟನೆಗೊಳ್ತಾ ಇದ್ದಾರೆ. ಜ್ಯೋತಿ ಪ್ರಜ್ವಲಿಸುವ ಮೂಲಕ ಆಹಾರ ಮೇಳ ಉದ್ಘಾಟನೆಗೊಳ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆಹಾರ ಮತ್ತು ನಾಗರಿಕ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೆ.ಎಸ್. ಮುನಿಯಪ್ಪ ಸರ್ ಎಲ್ಲರೂ ಇಲ್ಲೇ ಬಂದ್ ಮಾಡಿ. ನಾಡ ಹಬ್ಬದ ಉದ್ಘಾಟನೆ ಇವತ್ತು ಚಾಮುಂಡಿ ಬೆಟ್ಟದ ಮೇಲಿರ್ತಕ್ಕಂಥ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಖ್ಯಾತ ಸಾಹಿತಿ ಹಂಪ ನಾಗರಾಜ ಅವರಿಂದ ಉದ್ಘಾಟನೆಯಾಗಿದೆ. ಇವತ್ತಿನಿಂದ 9 ದಿನಗಳ ಕಾಲ ನವರಾತ್ರಿ ಹಬ್ಬ ನಡೀತದೆ. 10ನೇ ದಿನ ವಿಜಯದಶಮಿ ನಡೀತದೆ. ನಮ್ಮ ಉದ್ದೇಶ ಈ ಸಾರಿ ಅದ್ದೂರಿಯಾಗಿ ದಸರಾ ಮಾಡಬೇಕು, ಜೊತೆಗೆ ಜನರ ಹಬ್ಬವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಹೆಚ್ಚು ಜನರು ಪಾಲ್ಗೊಳ್ಬೇಕು. ಈ ನಾಡ ಹಬ್ಬ, ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ, ಇದ್ರ ಸಂಕೇತ ಏನಪ್ಪಾ ಅಂತಂದ್ರೆ ಶಿಷ್ಟರ ರಕ್ಷಣೆ, ದುಷ್ಟರ ಸಂಹಾರ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ ಕೊಡ್ತಕ್ಕಂಥ ಹಬ್ಬ ಇದು. ಹಿಂದೆ ರಾಜ ಮಹಾರಾಜರುಗಳು ಅವರು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ರು. ಈಗ ಪ್ರಜಾ ಸರ್ಕಾರ ಬಂದ ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ದಸರಾ ಮಹೋತ್ಸವವನ್ನು ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ. ಈಗ ಬಾಲಯ್ಯಪ್ಪನವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ವರ್ಷ ಬಹಳ ಅದ್ದೂರಿಯಾಗಿ ನಡೀತದೆ. ಅದ್ದೂರಿಯಾಗಿ ನಡೆಯೋದು ಅಂತಂದ್ರೆ ನೀವೆಲ್ಲ ಹೆಚ್ಚು ಜನ ಪಾಲ್ಗೊಳ್ಬೇಕೆ ಮಾಡೋದ್ರಿಂದ, ಇದನ್ನು ನೀವೆಲ್ಲ ಆನಂದ ಪಡೋದ್ರಿಂದ, ಖುಷಿ ಪಡೋದ್ರಿಂದ ಸಾರ್ಥಕ ಆಗ್ತದೆ. ಆಗ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಜೊತೆಗೆ ನಮ್ಮ ಸಂಸ್ಕೃತಿ, ಪರಂಪರೆ, ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಜನರಿಗೆ ಚಿತ್ರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇದು ಜನರ ಉತ್ಸವ. ಇವತ್ತು ಇಲ್ಲಿ ಆಹಾರ ಮೇಳ ನಡೀತಾ ಇದೆ. ಆಹಾರ ಮಂತ್ರಿಗಳಾದಂಥ ಕೆ.ಎಸ್. ಮುನಿಯಪ್ಪ ಅವರು ಬಂದಿದ್ದಾರೆ. ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ನಾವು ಹೋದ್ಮೇಲೆ ಅವರು ಮಾತಾಡ್ತಾರೆ. ಅವರು ಈ ಆಹಾರ ಮೇಳದ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಆಗ್ಬೋದಾ? ಏನ್ರಿ ಆಗ್ಬೋದಾ ಇಲ್ವೋ ಅಂತ. ಅವರು ನಮ್ಮ ಮೈಸೂರು ಬಂದಿದ್ದಾರೆ. ಅವ್ರನ್ನ ನೀವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು. ಅವರ ಭಾಷಣ ಕೇಳಬೇಕು. ಇಷ್ಟನ್ನು ಹೇಳಿ ಈ ಆಹಾರ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದೆ.